ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಮಾಲ್ ಕ್ಯಾಪ್ ಫಂಡ್ಸ್ ಇರಬೇಕು ಯೋಚನೆ ಮಾಡ್ತಾ ಇದ್ದೀರಾ? ಕಳೆದ 5 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ 1.4 ಲಕ್ಷ ಕೋಟಿಯಷ್ಟು ಇನ್ಫ್ಲೋ ಬಂದಿದೆ. ಇದಕ್ಕೆ ಮೇಜರ್ ರೀಸನ್ ಇದೆ. ಈ ಅವಧಿಯಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ. ಇದಕ್ಕೆ ಮೇನ್ ರೀಸನ್ ಮತ್ತೊಂದಿದೆ. ಏನು ಅಂದರೆ, ಕಳೆದ 5 ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ ಕ್ಯಾಟಗರಿ 28.96% ರಿಟರ್ನ್ ಕೊಟ್ಟಿದೆ. ಇದು ಬಹುತೇಕ ಎಲ್ಲ ಈಕ್ವಿಟಿ ಫಂಡ್ ಕ್ಯಾಟಗರಿಗಳಿಗೆ ಹೋಲಿಸಿದ್ರೆ ತುಂಬಾ ಹೆಚ್ಚು. ಹಾಗೆ ಪೋರ್ಟ್ಫೋಲಿಯೋ ಸಂಖ್ಯೆಗಳ ಪ್ರಕಾರ ಸ್ಮಾಲ್ ಕ್ಯಾಪ್ ಫಂಡ್ಸ್ ಇನ್ವೆಸ್ಟರ್ಸ್ಗಳ ನಡುವೆ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿ ಆಗಿದೆ. ಇಷ್ಟೊಂದು ಸ್ಟ್ರಾಂಗ್ ರಿಟರ್ನ್ಸ್ ನೋಡಿದ ಮೇಲೆ ಅನೇಕರು ಈ ಫಂಡ್ಸ್ಗಳ ಕಡೆಗೆ ಆಕರ್ಷಿತರಾಗ್ತಾರೆ. ಅಷ್ಟೇ ಅಲ್ಲ, ತುಂಬ ಜನ ತಮ್ಮ ಪೋರ್ಟ್ಫೋಲಿಯೋಗೆ ಬೇರೆ ಸ್ಮಾಲ್ ಕ್ಯಾಪ್ ಫಂಡ್ ಸೇರಿಸೋದಕ್ಕೂ ಕೂಡ ಯೋಚನೆ ಮಾಡ್ತಾರೆ. ಆದರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ಗೆ ಲಾರ್ಜ್ ಕ್ಯಾಪ್ ಫಂಡ್ಸ್ಗಳಿಗೆ ಹೋಲಿಸಿದ್ರೆ ಬೇರೆಯದ್ದೇ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳಿದ್ದಾವೆ. ಲಾರ್ಜ್ ಕ್ಯಾಪ್ ಫಂಡ್ ಮ್ಯಾನೇಜರ್ ಸಾಮಾನ್ಯವಾಗಿ ಟಾಪ್ 100 ಲಿಸ್ಟೆಡ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮಿಡ್ ಕ್ಯಾಪ್ ಫಂಡ್ ಮ್ಯಾನೇಜರ್ಸ್ 101ರಿಂದ 250ರ ರ್ಯಾಂಕ್ನಲ್ಲಿರುವಂಥ ಮಿಡ್ ಸೈಜ್ಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಅದೇ ಸ್ಮಾಲ್ ಕ್ಯಾಪ್ ಫಂಡ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ 250ನೇ ಸ್ಥಾನಕ್ಕಿಂತ ಕೆಳಗಿನ ಕಂಪನೀಸ್ಗಳಲ್ಲಿ ಕನಿಷ್ಠ 65%ನಷ್ಟು ಅಸೆಟ್ನ ಇನ್ವೆಸ್ಟ್ ಮಾಡಬೇಕು. BSEಯಲ್ಲಿ 5,000ಕ್ಕಿಂತ ಹೆಚ್ಚು ಕಂಪನೀಸ್ಗಳು ಲಿಸ್ಟೆಡ್ ಇದ್ರೂ ಕೂಡ ಮ್ಯೂಚುವಲ್ ಫಂಡ್ ಸಾಮಾನ್ಯವಾಗಿ ಒಂದು 750ರಿಂದ 1,000 ಸ್ಟಾಕ್ಗಳಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಲಿಕ್ವಿಡಿಟಿ, ಇನ್ಫಾರ್ಮೇಷನ್ ಅವೈಲಬಿಲಿಟಿ ಮತ್ತು ಡೇಟಾ ಲಿಮಿಟೇಷನ್ಸ್ಗಳಿಂದಾಗಿ, ಈ ಕಾರಣಗಳಿಂದಾಗಿ ಕಂಪನಿ ಸ್ಟಾಕ್ಸನ್ನು ಇಟ್ಕೊಳ್ಳೋದಿಲ್ಲ. ಎಲ್ಲ ಕಂಪನೀಸ್ನ ಸ್ಟಾಕ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕೆ ಹಲವರು ಮಲ್ಟಿಪಲ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಹಂಚಿಕೊಂಡ್ರು ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಕಡಿಮೆ ಇರುತ್ತೆ ಅಂತ ಅಂದುಕೊಳ್ತಾರೆ. ಆದರೆ ಇಲ್ಲಿ ಮೇಜರ್ ಪ್ರಶ್ನೆ ಏನು ಅಂದರೆ, ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಮಾಲ್ ಕ್ಯಾಪ್ ಫಂಡ್ಸ್ ಇರಬೇಕು ಅನ್ನೋದು. ಅದಕ್ಕೆ ಆನ್ಸರ್ ನೋಡೋಣ. ಆದರೆ ವಿಡಿಯೋ ನೋಡೋದಕ್ಕೂ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಏನು ಅಂತ ಮೊದಲಿಗೆ ನೋಡೋಣ. ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದರೆ ಒಂದು ಟೈಪ್ ಆಫ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿದ್ದು, ಸೆಬಿ ನಿಯಮಗಳ ಪ್ರಕಾರ ಈ ಫಂಡ್ಸ್ ತಮ್ಮ ಟೋಟಲ್ ಅಸೆಟ್ಸ್ನ ಕನಿಷ್ಠ 65%ಅನ್ನು ಸ್ಮಾಲ್ ಕ್ಯಾಪ್ ಕಂಪನಿಗಳ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಹಾಗಿದ್ರೆ ಈಗ ನೆಕ್ಸ್ಟ್ ಕ್ವೆಶನ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಏನು? ಸೆಬಿ ಕ್ಯಾಟಗರೈಸೇಷನ್ನ ಪ್ರಕಾರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ 250ನೇ ಸ್ಥಾನಕ್ಕಿಂತ ಕೆಳಗಿನ ಲಿಸ್ಟೆಡ್ ಕಂಪನೀಸ್ಗಳನ್ನು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಕರೀತಾರೆ. ಹೆಚ್ಚು ರಿಟರ್ನ್ ಸಿಗೋದ್ರಿಂದ ತುಂಬ ಜನ ಇನ್ವೆಸ್ಟರ್ಸ್ ಸ್ಮಾಲ್ ಕ್ಯಾಪ್ ಫಂಡ್ಸ್ನ ಕಡೆಗೆ ಹೆಚ್ಚು ಹೋಗ್ತಾರೆ. ಆದರೆ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಂಡರ್ ಪರ್ಫಾರ್ಮ್ ಆಗ್ತಿದೆ ಅಂದರೆ ತುಂಬ ಜನ ಪ್ಯಾನಿಕ್ ಆಗಿ ತಮ್ಮ ಇನ್ವೆಸ್ಟ್ಮೆಂಟನ್ನು ವಿಡ್ರಾ ಮಾಡಿಕೊಳ್ತಾರೆ. ಕೆಲವೊಮ್ಮೆ ಹೆವಿ ಲಾಸಸ್ ಕೂಡ ಅನುಭವಿಸ್ತಾರೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಈ ವರ್ಷದಲ್ಲಿ ಸುಮಾರು 2.5% ಕರೆಕ್ಷನ್ ನೋಡಿದೆ. ಈ ವರ್ಷದಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ ಇನ್ಫ್ಲೋಸ್ ಹಲವು ತಿಂಗಳುಗಳಿಂದ ಕಡಿಮೆ ಆಗೋದಕ್ಕೆ ಇದೊಂದು ಮೇನ್ ರೀಸನ್ ಕೂಡ ಹೌದು. ಇಂಥ ಸಿಚುವೇಶನ್ನಲ್ಲೇ ಇನ್ವೆಸ್ಟರ್ಸ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲ, ಈಗಾಗಲೇ ನನ್ನ ಪೋರ್ಟ್ಫೋಲಿಯೋನಲ್ಲಿ ಆಲ್ರೆಡಿ ಕೆಲವು ಸ್ಮಾಲ್ ಕ್ಯಾಪ್ ಫಂಡ್ಸ್ ಇದ್ದಾವೆ, ಕೆಲವನ್ನ ಎಕ್ಸಿಟ್ ಮಾಡಿ ಬೇರೆ ಫಂಡ್ಸ್ ಕ್ಯಾಟಗರಿಗೆ ಸ್ವಿಚ್ ಮಾಡಬೇಕಾ ಅಂತಲೂ ಯೋಚನೆ ಮಾಡ್ತಾರೆ. ಆಮೇಲೆ ಕನ್ಫ್ಯೂಷನ್ ಶುರುವಾಗುತ್ತೆ. ಏನು ಮಾಡೋದು ಗೊತ್ತೇ ಆಗ್ತಿಲ್ವಲ್ಲ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ನಾರ್ಮಲ್ ಆಗಿ ಒಂದು ಆರ್ಗ್ಯುಮೆಂಟ್ ಏನು ಅಂದರೆ, ಸ್ಮಾಲ್ ಕ್ಯಾಪ್ ಫಂಡ್ಸ್ ನಡುವೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಕಡಿಮೆ ಇರುತ್ತೆ, ಆದ್ದರಿಂದ ಮಲ್ಟಿಪಲ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಇಟ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಅಂತ. ಆದರೆ ರಿಯಲ್ ಕ್ವೆಶ್ಚನ್ ಇದೆ ನೋಡಿ, ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಮಾಲ್ ಕ್ಯಾಪ್ ಫಂಡ್ ಸಾಕು ಅಥವಾ ಬೇಕು ಅನ್ನೋದು. ಅದಕ್ಕೆ ಆನ್ಸರ್ ಬನ್ನಿ ನೋಡೋಣ. ಹಾಗಾದರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳಿಗೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಕಡಿಮೆ ಇದೆಯಾ? ಅದಕ್ಕೆ ಉತ್ತರ, ಕಳೆದ 5 ಮತ್ತು 10 ವರ್ಷಗಳಲ್ಲಿ ಟಾಪ್ ಪರ್ಫಾರ್ಮಿಂಗ್ 5 ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳ ನಡುವೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಹೇಗಿತ್ತು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಈ 5 ಟಾಪ್ ಪರ್ಫಾರ್ಮಿಂಗ್ ಸ್ಮಾಲ್ ಕ್ಯಾಪ್ ಫಂಡ್ಸ್ಗಳ ಡೇಟಾವನ್ನು ನೋಡಿದ್ರೆ ಅವುಗಳ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ತುಂಬಾ ಕಡಿಮೆ ಇದೆ. ಸ್ಪೆಷಲಿ ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಫಂಡ್ಸ್ಗಳ ಜೊತೆಗೆ ಕಂಪೇರ್ ಮಾಡಿದಾಗ. ನೆಕ್ಸ್ಟ್, ಈ ಫಂಡ್ಗಳು ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್, ಸ್ಮಾಲ್ ಕ್ಯಾಪ್ ಫಂಡ್ಗಳ ಬೆಂಚ್ ಮಾರ್ಕ್ ಇಂಡೆಕ್ಸ್ನ ಜೊತೆಗೆ ಎಷ್ಟು ಓವರ್ಲ್ಯಾಪ್ ಆಗಿದೆ ಅನ್ನೋದನ್ನು ನೋಡೋಣ. ಈ ಕಂಪ್ಯಾರಿಸನ್ನಿಂದ ಫಂಡ್ ಮ್ಯಾನೇಜರ್ಸ್ ಬೆಂಚ್ ಮಾರ್ಕ್ಗಿಂತ ಬೇರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರಾ ಅಥವಾ ಇಂಡೆಕ್ಸ್ನ ಸ್ಟಾಕ್ಗಳಲ್ಲೇ ಕಾನ್ಸಂಟ್ರೇಟ್ ಆಗ್ತಾರಾ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ಈ 5 ಟಾಪ್ ಪರ್ಫಾರ್ಮಿಂಗ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ನ ನಡುವೆ ಇರುವಂಥ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ತುಂಬಾ ಕಡಿಮೆ ಇದೆ. ನೀವು ಈ ಟಾಪ್ ಪರ್ಫಾರ್ಮಿಂಗ್ 5 ಸ್ಮಾಲ್ ಕ್ಯಾಪ್ ಫಂಡ್ಸ್ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡಿದ್ರೆ ಹಾಗಾದರೆ ಏನಾಗುತ್ತೆ? ಒಂದೊಂದು ಫಂಡ್ ಇಂಡಿವಿಜುವಲಿ ನೋಡಿದ್ರೆ ಪ್ರತಿ ಫಂಡ್ 29ರಿಂದ 88 ಸ್ಟಾಕ್ಸ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ನ ಭಾಗವಾಗಿದೆ. ಇಂಡಿವಿಜುವಲಿ ನೋಡೋದಾದರೆ ಇದರಲ್ಲಿ ಪ್ರಾಬ್ಲಮ್ ಇಲ್ಲ.
ಬಟ್ ಓವರ್ಲ್ಯಾಪ್ ಕೂಡ ಮ್ಯಾನೇಜಬಲ್ ಆಗಿದೆ. ಆದರೆ ಎಲ್ಲ 5 ಸ್ಮಾಲ್ ಕ್ಯಾಪ್ ಫಂಡ್ಸ್ ಕಂಬೈನ್ ಮಾಡಿದ್ರೆ ಓವರ್ಲ್ಯಾಪ್ 145 ಸ್ಟಾಕ್ಸ್ ಆಗುತ್ತೆ. ಅಂದರೆ ಇಂಡೆಕ್ಸ್ ಟೋಟಲ್ ಸ್ಟಾಕ್ಸ್ ಹೆಚ್ಚಾಗುತ್ತೆ. ಅದರ ಅರ್ಥ ನೀವು ಒಂದು ವೇಳೆ ಮಲ್ಟಿಪಲ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಹೋಲ್ಡ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಎಕ್ಸ್ಪೋಜರ್ ಸಿಮಿಲರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗೆ ಕಾನ್ಸಂಟ್ರೇಟ್ ಆಗುತ್ತೆ ಅಂತ. ಈಗ ವ್ಯಾಲ್ಯೂ ರಿಸರ್ಚ್ ಸ್ಟಡಿ ಏನು ಹೇಳುತ್ತೆ ಇದ್ರ ಬಗ್ಗೆ ಅಂತ ನೋಡೋಣ. ಈ ಸ್ಟಡಿಗೆ 2012 ಅಂತ್ಯದವರೆಗೆ ಟಾಪ್ 5 ಬೆಸ್ಟ್ ರೇಟೆಡ್ ಸ್ಮಾಲ್ ಕ್ಯಾಪ್ ಫಂಡ್ ಸೆಲೆಕ್ಟ್ ಮಾಡಲಾಗಿದೆ. ಮುಂದಿನ ವರ್ಷದ ಆರಂಭದಲ್ಲಿ ಇನ್ವೆಸ್ಟರ್ SIP ಸ್ಟಾರ್ಟ್ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡಿದ್ರೆ 7 ವರ್ಷ SIP ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಲಾಗಿದೆ. 2019 ಮತ್ತು 2020ರಿಂದ SIPಗಾಗಿ 6 ವರ್ಷ ಮತ್ತು 5 ವರ್ಷದ ರಿಟರ್ನ್ ಕನ್ಸಿಡರ್ ಕೂಡ ಮಾಡಲಾಗಿದೆ ಇದರಲ್ಲಿ. ಈಗ ಸ್ಟಡಿಯ ಮುಖ್ಯ ಉದ್ದೇಶ ಏನು ಅಂದರೆ ನಂಬರ್ ಆಫ್ ಫಂಡ್ಸ್ ರಿಟರ್ನ್ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ನೋಡೋದೆ. ಇನ್ವೆಸ್ಟರ್ 5, 4, 3, 2 ಅಥವಾ 1 ಬೆಸ್ಟ್ ರಿಲೇಟೆಡ್ ಫಂಡ್ ಚೂಸ್ ಮಾಡಿದ್ರೆ SIP ಔಟ್ಕಮ್ಸ್ ಹೇಗಿರುತ್ತೆ ಅನ್ನೋದನ್ನು ಕಂಪೇರ್ ಮಾಡಲಾಗಿದೆ. ಈ ಟೇಬಲನ್ನು ನೋಡಿ. ಇಲ್ಲಿ 2 ಫಂಡ್ಸ್ಗಳಿಗಿಂತ ಹೆಚ್ಚು ಹೋಲ್ಡ್ ಮಾಡಿದ್ರು ಅಂದರೆ 3 ಅಥವಾ 5 ಇದರ ಮಧ್ಯೆ ಇದ್ರೂ ಕೂಡ ರಿಟರ್ನ್ಸ್ ಹೆಚ್ಚುವರಿ ಗೇನ್ಸ್ ಕೊಡೋದಿಲ್ಲ. ಅಂದರೆ ನೀವು ಎಷ್ಟೇ ಫಂಡನ್ನು ಹೋಲ್ಡ್ ಮಾಡಿದ್ರೂ ಕೂಡ ರಿಟರ್ನ್ ಸೇಮ್ ಆಗಿರುತ್ತೆ. ಆ್ಯಕ್ಚುಲಿ ಹೆಚ್ಚು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದರಲ್ಲಿ ಮೇಜರ್ ಅಡ್ವಾಂಟೇಜ್ ಏನೂ ಇಲ್ಲ. ಇದರಿಂದ ಟ್ರ್ಯಾಕಿಂಗ್, ಟ್ಯಾಕ್ಸೇಷನ್ ಮತ್ತು ಓವರ್ ಡೈವರ್ಸಿಫಿಕೇಷನ್ ಇಶ್ಯೂಸ್ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಮಾಲ್ ಕ್ಯಾಪ್ ಫಂಡ್ಗಳಿರಬೇಕು? ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 2 ಅಥವಾ 3 ಸ್ಮಾಲ್ ಕ್ಯಾಪ್ ಫಂಡ್ಸ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬಹುದು. ಇದರಿಂದ ಸ್ಮಾಲ್ ಕ್ಯಾಪ್ ಸ್ಪೇಸ್ ಗ್ರೋತ್ ಪೊಟೆನ್ಷಿಯಲ್ ಕ್ಯಾಪ್ಚರ್ ಮಾಡಬಹುದು. ಆದರೆ ಹೀಗೆ ಮಾಡೋದ್ರಿಂದ ಪೋರ್ಟ್ಫೋಲಿಯೋ ರಿಸ್ಕ್ ಎಕ್ಸೆಸಿವ್ ಆಗೋದಿಲ್ಲ. ಸಾಮಾನ್ಯವಾಗಿ ಸ್ಮಾಲ್ ಕ್ಯಾಪ್ ಫಂಡ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಂದರೆ ಹೈ ರಿಸ್ಕ್ ಹೈ ರಿಟರ್ನ್ನ ಭಾಗವಾಗಿರಬೇಕು. ಅದು ಎಷ್ಟು ಅಂದರೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಸಣ್ಣ ಭಾಗ, ಅಂದರೆ ಸುಮಾರು ಓವರಾಲ್ ಆಗಿ ಒಂದು 20% ಇರ್ಬೋದು. ಟೋಟಲ್ ಪೋರ್ಟ್ಫೋಲಿಯೋ ರಿಟರ್ನ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಇಷ್ಟು ಪರ್ಸೆಂಟೇಜ್ ಸಾಕು. ಆದರೆ ಯಂಗ್ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಹಾರಿಝಾನ್ ಇದ್ದರೆ ಸ್ಮಾಲ್ ಕ್ಯಾಪ್ ಫಂಡ್ಸನ್ನು ಕೋರ್ ಪೋರ್ಟ್ಫೋಲಿಯೋ ಭಾಗವನ್ನಾಗಿ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸ್ಮಾಲ್ ಕ್ಯಾಪ್ ಫಂಡ್ಸ್ ಡೈವರ್ಸಿಫೈ ಮಾಡೋದ್ರಲ್ಲಿ ಬೇರೆ ಇನ್ವೆಸ್ಟ್ಮೆಂಟ್ ಫಿಲಾಸಫೀಸ್ನ ಫಾಲೋ ಮಾಡುವ ಫಂಡ್ ಕಂಬೈನ್ ಮಾಡಬಹುದು. ಉದಾಹರಣೆಗೆ ಹೇಳ್ತೀನಿ ಕೇಳಿ. ಮೊದಲನೇದು ಫಂಡ್ ಗ್ರೋತ್ ಓರಿಯೆಂಟೆಡ್ ಸ್ಟ್ರಾಟಜಿನ ಫಾಲೋ ಮಾಡಬಹುದು ಅಥವಾ ಮತ್ತೊಂದು ವ್ಯಾಲ್ಯೂ ಓರಿಯೆಂಟೆಡ್ ಅಪ್ರೋಚನ್ನು ಫಾಲೋ ಮಾಡಬಹುದು. ಆದರೆ ಮಲ್ಟಿಪಲ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಹೈ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಹೊಂದಿದ್ರೆ ಡೈವರ್ಸಿಫಿಕೇಷನ್ ಬೆನಿಫಿಟ್ ಕಡಿಮೆ ಆಗುತ್ತೆ. ಆ ಕಾರಣದಿಂದಾಗಿ ಸ್ಮಾಲ್ ಕ್ಯಾಪ್ ಫಂಡ್ ಸೆಲೆಕ್ಟ್ ಮಾಡೋದರಲ್ಲಿ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ, ಸೆಕ್ಟರ್ ಬಯಾಸ್, ಫಂಡ್ ಮ್ಯಾನೇಜರ್ ಅಪ್ರೋಚ್ ಕೇರ್ಫುಲಿ ಕಂಪೇರ್ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋನಲ್ಲಿ ಪ್ರತಿ ಸ್ಟಾಕ್ಗೆ ಸುಮಾರು 2% ಅಲೋಕೇಶನ್ನ ಮಾಡುತ್ತೆ. ಅದೇ ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ ಪೋರ್ಟ್ಫೋಲಿಯೋನಲ್ಲಿ 90%ಗೂ ಹೆಚ್ಚು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇನ್ವೆಸ್ಟ್ ಮಾಡಿದೆ. ಅಂದರೆ ಇದು ಟ್ರೂ ಟು ಲೇಬಲ್ ಸ್ಮಾಲ್ ಕ್ಯಾಪ್ ಫಂಡ್. ಹಾಗೆಯೇ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಒಂದು VLRT ಮಾಡೆಲ್ ಫಾಲೋ ಮಾಡುತ್ತೆ ಮತ್ತು ಮಾರ್ಕೆಟ್ ಕರೆಕ್ಷನ್ನ ಸಮಯದಲ್ಲಿ ಡೌನ್ ಸೈಡ್ ರಿಸ್ಕ್ ಕಡಿಮೆ ಮಾಡೋದಕ್ಕೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ರಿಲೇಟಿವ್ಲಿ ಹೆಚ್ಚು ಅಲೋಕೇಶನನ್ನು ಇಟ್ಕೊಳ್ಳುತ್ತೆ. ಆದರೆ ನೀವು ಒಂದು ವೇಳೆ ಹೈ ರಿಸ್ಕ್ ಟಾಲರೆನ್ಸ್ ಹೊಂದಿದ್ರೆ ಮತ್ತು ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅಥವಾ ಫಂಡ್ ಮ್ಯಾನೇಜ್ಮೆಂಟ್ ಸ್ಟೋರಿ ನಿಮಗೆ ಓಕೆ ಅನಿಸಿದ್ರೆ ಇಂಥ ಫಂಡ್ಸನ್ನು ನಿಮ್ಮ ಪೋರ್ಟ್ಫೋಲಿಯೋಗೆ ಇನ್ಕ್ಲೂಡ್ ಮಾಡ್ಕೋಬೋದು. ಈಗ ಕನ್ಕ್ಲೂಷನ್ ಪಾರ್ಟಿಗೆ ಬರೋಣ. ಈಗ ಈ ವಿಡಿಯೋದ ಕೊನೆಗೆ ಬಂದಿದ್ದೀವಿ. ಸ್ಮಾಲ್ ಕ್ಯಾಪ್ ಫಂಡ್ಸ್ ನಿಮ್ಮ ಪೋರ್ಟ್ಫೋಲಿಯೋಗೆ ಹೈ ಗ್ರೋತ್ ಪೊಟೆನ್ಷಿಯಲನ್ನು ತರುತ್ತೆ, ಆದರೆ ಹೈಯರ್ ವೊಲ್ಯಾಟಿಲಿಟಿ ಮತ್ತು ರಿಸ್ಕ್ ಕೂಡ ಹಾಗೆ ಇರುತ್ತೆ. ಆ ಕಾರಣದಿಂದಾಗಿ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಕೇರ್ಫುಲಿ ಚೂಸ್ ಮಾಡಿದಂಥ 2 ಸ್ಮಾಲ್ ಕ್ಯಾಪ್ ಫಂಡ್ ನಿಮ್ಮ ಪೋರ್ಟ್ಫೋಲಿಯೋಗೆ ಡೈವರ್ಸಿಫಿಕೇಷನ್ ಮತ್ತು ಪರ್ಫಾರ್ಮೆನ್ಸ್ ಒಳ್ಳೆಯ ಕಾಂಬಿನೇಷನನ್ನು ಕೊಡುತ್ತೆ ಅಂತ ಡೇಟಾ ಮತ್ತು ಸ್ಟಡೀಸ್ ಹೇಳ್ತಾ ಇದೆ. ತುಂಬ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಟರ್ನ್ಸ್ ಹೆಚ್ಚಾಗೋದಿಲ್ಲ, ಬದಲಿಗೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಮತ್ತು ಕಾಂಪ್ಲೆಕ್ಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಪೋರ್ಟ್ಫೋಲಿಯೋಗೆ 1 ಅಥವಾ 2 ಸ್ಮಾಲ್ ಕ್ಯಾಪ್ ಫಂಡ್ಸ್ ಫಂಡಮೆಂಟಲ್ಸ್ ನಿಮಗೆ ಸ್ಟ್ರಾಂಗ್ ಅಂತ ಅನ್ಸಿದ್ರೆ ನೀವು ಕನ್ಸಿಡರ್ ಮಾಡಬಹುದು. ಆದರೆ ಇನ್ವೆಸ್ಟ್ ಮಾಡುವ ಮೊದಲು ಪ್ರತಿ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮತ್ತು ಪೋರ್ಟ್ಫೋಲಿಯೋ ಕಂಪ್ಯಾರಿಸನ್ನ ಚೆಕ್ ಮಾಡಲೇಬೇಕು. ಕ್ವಾಲಿಟಿ ಓವರ್ ಕ್ವಾಂಟಿಟಿ ಸ್ಮಾಲ್ ಕ್ಯಾಪ್ ಇನ್ವೆಸ್ಟಿಂಗ್ ಸ್ಮಾರ್ಟೆಸ್ಟ್ ಸ್ಟ್ರಾಟಜಿ ಆಗಿರಬಹುದು. ಈ ಇನ್ಫಾರ್ಮೇಷನ್ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅಲ್ಲ. ಇನ್ವೆಸ್ಟ್ ಮಾಡೋ ಮೊದಲು ನೀವು ನಿಮ್ಮ ರಿಸರ್ಚನ್ನು ದಯವಿಟ್ಟು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.